Taste the Daily. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ. ದೋಷಾರೋಪ ನಿಗದಿ ಹಿನ್ನೆಲೆ ಢವ. ಇಂದು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಕೋರ್ಟ್ಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ. ಎಲ್ಲ ಆರೋಪಿಗಳಿಗೆ ಎಚ್ಚರಿಕೆಯನ್ನು ನೀಡಿರುವಂತಹ ಕೋರ್ಟು ಇವತ್ತು ಕೋರ್ಟ್ಗೆ ಪ್ರಕರಣದ 17 ಆರೋಪಿಗಳು ಕೂಡ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಗೈರಾದ್ರೆ ಬಂಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಪೊಲೀಸರ ಭದ್ರತೆಯಲ್ಲಿ ಕೋರ್ಟ್ಗೆ ಕರೆತರಲಾಗುತ್ತೆ. ಸೊ ಮೊನ್ನೆನೇ ದೋಷಾರೋಪ ಹೊರಿಸಬೇಕಾಗಿತ್ತು, ಬಟ್ ಇಬ್ಬರು ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ವಕೀಲರು ಮನವಿ ಮಾಡಿಕೊಂಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಇವತ್ತು 17 ಆರೋಪಿಗಳು ಹಾಜರಾಗಲಿಲ್ಲ ಅಂತಂದರೆ ವಾರೆಂಟ್ ರಹಿತ ಬಂಧನ ಅಂತ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಹಾಜರಾಗಲೇಬೇಕಾಗತ್ತೆ. ಇವತ್ತು ದೋಷಾರೋಪವನ್ನು ಹೊರಿಸಲಾಗತ್ತೆ. ಕೆಲವು ಸೆಕ್ಷನ್ಸ್ಗಳು ಏನು ಹೇಳುತ್ತೆ, ಏನು ಎತ್ತ ಅಂತ ವಿವರಿಸಿದ್ದಾರೆ. ಇದರ ಅನ್ವಯ ದೋಷಾರೋಪಣೆಯನ್ನು ಮಾಡಲಾಗತ್ತೆ. ಇದಕ್ಕೆ ಕೆಲವರು ಏನಾದರೂ ಹೌದು ಅಂತ ಒಪ್ಕೊಂತು ಅಂತಂದರೆ ಶಿಕ್ಷೆಯನ್ನು ವಿಧಿಸ್ತಾರೆ. ಇಲ್ಲ, ನಾವು ಅದರ ಬಗ್ಗೆ ಆಗೇ ಇಲ್ಲ, ಇದೆಲ್ಲ ಸುಳ್ಳು ಅಂತಂದರೆ ನಾರ್ಮಲ್ ಆಗಿ ಏನು ತನಿಖೆ ನಡೆಯುತ್ತೆ, ಸಾಕ್ಷಿಗಳನ್ನು ಇಟ್ಕೊಂಡು ಆ ರೀತಿಯಾಗಿ ಆಗತ್ತೆ. ಸೊ ಇವತ್ತು ಕೋರ್ಟ್ಗೆ ಕಡ್ಡಾಯ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಹಾಜರಾಗುವಂಥ ನಿರೀಕ್ಷೆಯನ್ನೇ ಇಟ್ಕೊಳ್ಳಲಾಗಿದೆ. ಯಾರು ಹಾಜರಾಗಲ್ವೋ ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿದಂಥ ಪ್ರಕರಣ, ಸುದ್ದಿಯಾದಂಥ ಪ್ರಕರಣ. ಹಾಗಾಗಿ ಕೊನೆಯ ಹಂತದಲ್ಲಿ ಈ ದೋಷಾರೋಪ ತುಂಬಾ ಮುಖ್ಯ ಆಗುತ್ತೆ. ಏನೇನು ಸೆಕ್ಷನ್ಸ್ಗಳನ್ನು ಹಾಕಿರ್ಬೋದು, ಏನು ಎತ್ತ ಅಂತ. ಈ 17 ಆರೋಪಿಗಳ ಪೈಕಿ ಕೆಲವರು ಹೊರಗಡೆ ಇದ್ದಾರೆ ಜಾಮೀನು ತೆಗೆದುಕೊಂಡು, ಇನ್ನು ಕೆಲವರು ಒಳಗಡೆನೇ ಇದ್ದಾರೆ. ಸೊ ಎಲ್ಲರೂ ಕೂಡ ಇವತ್ತು ಕಟಕಟೆಗೆ ಬರಬೇಕಾಗತ್ತೆ.